ಬಾಯಿ ಇಲ್ಲೇ ಇದಾರಲ್ಲ. ಓಕೆ ಸ್ಟಾಪ್ ಸ್ಟಾಪ್ ಸ್ಟಾಪ್. ಸಿದ್ದು ಬಾಯಿ ಮತ್ತೇನ್ರಿ ಸಮಾಚಾರ? ಯಡಿಯೂರಪ್ಪ ಯಾವಾಗಲೂ ನಾಟಕನೇ ಆಡೋದು. ಓಹೋ ಅಲ್ರಿ ನಿಮಗೆ ಹೆಂಗ್ ಗೊತ್ತಾಯ್ತು? ಅವರು ಸಹಜ ಪ್ರವೃತ್ತಿ ಅವರಲ್ಲಿ ಬಹಳ ಕಡಿಮೆ. ಒಂದು ಎಕ್ಸಾಂಪಲ್ ಹೇಳ್ರಿ ನೋಡೋಣ. ರಾಜ್ಯಪಾಲರಿಗೆ ರಾಜೀನಾಮೆ ಕೊಡಲು ಕೂಡ ಪಟಾಕಿ ಹೊಡ್ಕೊಂಡು ಎಲ್ಲ MLAಗಳು ಮಂತ್ರಿಗಳು ಕರ್ಕೊಂಡು ಹೋಗಿ ರಾಜೀನಾಮೆ ಕೊಟ್ಟರು. ಮುಂದೆ ಜೈಲಿಗೆ ಹೋಗಲು ಕೂಡ ಪಟಾಕಿ ಹೊಡ್ಕೊಂಡು ವಿಕ್ಟರಿ ಸಿಗ್ನಲ್ ತೋರಿಸ್ಕೊಂಡು ಹೋಗಿ ರಾಜೀನಾಮೆ ಕೊಟ್ಟರು. ಅದು ಏನಾಯ್ತು? ಅದು ಭಾರಿ ಟುಸ್ ಆಗುತ್ತೆ. ಪ್ಲೀಸ್ ರಿಪೀಟ್ ಒನ್ಸ್ ಅಗೇನ್. ಭಾರಿ ಟುಸ್ ಆಗುತ್ತೆ. ಗೋವಿಂದ ಹರೆ ಗೋವಿಂದ ಸಿದ್ದರಾಮಯ್ಯ ಏನಂದ. ಓ ಹಂಗ ಅಲ್ರಿ ಮತ್ತ ಸರ್ಕಾರ ಏನಾಯ್ತಂತ? ಸರ್ಕಾರವೇ ಇಲ್ಲ ರೀ. ಸರ್ಕಾರ ಉಸಿರಾಟ ಮಾಡ್ತಾ ಇರೋದು ವೆಂಟಿಲೇಟರ್ಸ್ ಮೇಲೆ. ಅಲ್ಲ ಇವ್ರ ಯಾಕ್ರಿ ಹಿಂಗಂತೀರಿ? ಏನು ಕೆಲಸಗಳಾಗ್ತಾ ಇಲ್ಲ, ಏನು ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಮತ್ತ CM ಏನ್ ಮಾಡ್ತಿದಾರಂತ? ಜಗದೀಶ್ ಶೆಟ್ಟರು ಎಷ್ಟು ದಿನ ಇರ್ತೀನಿ ಆ ಥರ ದುಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ, ದಿನಗಳನ್ನು ತಳ್ತಾ ಇದ್ದಾರೆ ಹೊರತು ಅವರು ಒಂದು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಓಹೋ ಅವ್ರಿಗೆ ಏನ್ ಮಾಡ್ಬೇಕು ಮತ್ತ? ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಮತ್ತೇನ್ರಿ KJP ಪ್ರೆಸಿಡೆಂಟ್ ಸಾಹೇಬ್ರ ನೋಡ್ರಪ್ಪ, ಸಿದ್ದು ಬಾಯಿ ಯಡಿಯೂರಪ್ಪನವ್ರ ಬಗ್ಗೆ ಹಿಂಗಂದ್ರು, ನೀವೇನ್ ಹೇಳ್ತೀರಿ? ಯಡಿಯೂರಪ್ಪ ಇಲ್ಲದೆ ಇರುವಂತ ಬಿಜೆಪಿಯಿಂದ ಅನಂತಕುಮಾರ್ ಒಂದ್ಸಾರಿ ಸ್ಪರ್ಧೆ ಮಾಡಿ ಗೆದ್ದು ಬರ್ಲಿ ನೋಡೋಣ. ಮತ್ತ ಈಶ್ವರಪ್ಪ ಗೆದ್ದು ಬರ್ತಾರ? ಮುಂದ ನಿಮ್ಮ ಅಪ್ಪಚ್ಚು ರಂಜನ್ ಗೆದ್ದು ಬರ್ತಾರ? ಅಲ್ರಿ ಮತ್ತೆ ಮುಂದೆ ನೀವು ಈ ಅಪ್ಪಚ್ಚು ರಂಜನ್ ಅವ್ರನ್ನ ಕರೆಯಂಗಿಲ್ಲನ್ರಿ ಹಾವೇರಿ ಸಮಾವೇಶಕ್ಕೆ? ಅವರು ಹಾವೇರಿ ಸಮಾವೇಶಕ್ಕೆ ಬರಬೇಕು ಅಂತ ನಾವು ಕೂಡ ಬಯಸೋದಿಲ್ಲ, ನಾವು ಅವರಿಗೆ ಆಹ್ವಾನ ಕೊಡೋದಿಲ್ಲ. ಹೌದು ಬಿಡ್ರಿ. ಹಾವೇರಿಯಲ್ಲಿ ಸಮಾವೇಶ ಹೇಗೆ ನಡೀತದೆ ಅದರ ಉಸಾಬರಿ ಅಪ್ಪಚ್ಚು ರಂಜನ್ ಅವರಿಗೆ ಬೇಡ. ಹೌದು ಬಿಡ್ರಿ. ನಿಮ್ ಜೊತೆ ಅವ್ರು ಬರಂಗಿಲ್ಲ ಅಂದ್ರ ಅದ್ರ ಉಸಾಬರಿ ಇವ್ರಿಗೆ ಹಾಕ್ಬೇಕು, ಹೌದಲ್ರಿ? ದಯಮಾಡಿ ಅವರು ಅವರ ಕ್ಷೇತ್ರದ ಬಗ್ಗೆ ಗಮನ ಕೊಡ್ಲಿ. ಅವರ ಕ್ಷೇತ್ರ ಇವತ್ತು ನಾನು ಇಲ್ಲಿ ಬಂದು ನೋಡ್ತಾ ಇದ್ದೇನೆ. ನಾನು ಹಿಂದೆ ಲೋಕಸಭಾ ಸದಸ್ಯನಾಗಿದ್ದಂತ ಕಾಲ ಆಗ ಹೇಗಿತ್ತು ಅದೇ ತರ ಇದೆ ರಸ್ತೆಗಳು ಇನ್ನೂ ಕೂಡ. ಹೌದು ಬಿಡ್ರಿ. ರಸ್ತೆ ಅಲ್ಲಷ್ಟೇ ಅಲ್ರಿ, ರಾಜ್ಯದಾಗ ಎಲ್ಲಾ ಕಡೆ ಹದಗೆಟ್ಟವು, ಆ ಮಾತ್ ಬೇರೆ. ಫೈನಲ್ ಆಗಿ ಎಡ್ಡಿಜಿ ತಾವೇನ್ ಹೇಳ್ತಿರಪ್ಪ? ಮತ್ತೆ ಈ ತಿಂಗಳು ಕೊನೆಯಲ್ಲಿ ನನ್ನ ಶಾಸಕ ಸ್ಥಾನಕ್ಕೆ ಮತ್ತೆ ಪ್ರಾಥಮಿಕ ಹಿಂದಿನ ನನ್ನ ಪಕ್ಷದ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಓಕೆ ಎಡ್ಡಿಜಿ, ನಮಗೆ ನಿಮ್ಮ ಸಂಕಟ ಅರ್ಥ ಆಗ್ತಿದೆ. ಸರಿಪ್ಪ, ಒಟ್ಟಾಗ ನಿಮ್ಮ ಮನಸ್ಸಿನಾಗ ಏನೇನಿದೆ ಅಂತ ಒಂಚೂರ ಹಾಡಿನ ರೂಪದಲ್ಲಿ ಹೇಳ್ಬಿಡಿ, ಸ್ವಲ್ಪ ಕೇಳಿ ನಾವು ಕೃತಾರ್ಥರಾಗಿ ಹೋಗ್ಬಿಡ್ತೇವೆ. ಬಿಜೆಪಿ ಬಿಟ್ಟು ಹೊರಟೇ ನಾನು, ಅಪ್ಪನೂ ಅಮ್ಮನೂ ಇಲ್ಲ, KJP ಪಕ್ಷನೇ ಇಲ್ಲ, ಅನಾಥ ದೊರೆಯಾದೆ ನಾನು, ಬಿದ್ದರೆ ಎಬ್ಬಿಸೋರಿಲ್ಲ, ಸೋತರೆ ಗೆಲ್ಲಿಸೋರಿಲ್ಲ, ಪಕ್ಷವೇ ದೂರಾಗಿ ಹೋಯ್ತು, ನನ್ನವರೇ ಮುಳುವಾಗಿ ಹೋದ್ರು, ಈ ಮನಸ್ಸೇ ಕಲ್ಲಾಗಿ ಹೋಯ್ತು.